ಎಲ್ಲರಿಗೂ ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ಸ್ಪೆಷಲ್ ಆಗಿರುವಂತ ಒಂದು ಚಟ್ನಿ ಮಾಡೋಣ. ಈ ಚಟ್ನಿ ದೋಸೆ, ಇಡ್ಲಿ ಇದಕ್ಕೆಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಅದೇ ಶೇಂಗಾ ಚಟ್ನಿ, ಅದೇ ಕೊಬ್ಬರಿ ಚಟ್ನಿ ಅಥವಾ ಟೊಮಾಟೊ ಚಟ್ನಿ ತಿಂತಿರ್ತೀವಲ್ಲ, ಒಂದ್ಸಲಿ ಈ ರೀತಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇಟ್ಕೊಟ್ಟಾಗ್ಲೂ ಅಷ್ಟೇ ತುಂಬಾ ಹೊತ್ತು ಕೆಡದಿರ ಇರುತ್ತೆ. ನೋಡಿ, ಇದಕ್ಕೆ ಬೇಕಾಗಿರೋದು 1 ಕಪ್ ಶೇಂಗಾ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮಾಟೊ, ಸ್ವಲ್ಪ ಕರಿಬೇವು, ಪುದೀನ, ಕೊತ್ತಂಬರಿ. ಇದೆಲ್ಲ ಇಷ್ಟಿದ್ರೆ ಸಾಕು, ನಮಗೆ ರುಚಿಯಾದಂಥ ಚಟ್ನಿ ರೆಡಿ ಆಗುತ್ತೆ. ಮೊದಲು ನಾವು 1 ಕಪ್ ಶೇಂಗಾನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು, ಕೆಂಪಗಾಗೋ ಥರ. ಇದು ನೀವು ಸಿಪ್ಪೆ ತೆಗೆದು ಹಾಕೋಬಹುದು ಅಥವಾ ಸಿಪ್ಪೆ ಸಮೇತನೂ ಹಾಕೋಬಹುದು. ಈ ರೀತಿ ನೋಡಿ ಚೆನ್ನಾಗಿ ಕೆಂಪಗಾಗಿ ಆ ಸಿಪ್ಪೆ ಎಲ್ಲ ಸುಳಿಯೋ ಥರ ಹುರ್ಕೊಂಡ್ಮೇಲೆ ಇದನ್ನ 1 ಕಪ್ಗೆ ತೆಗೆದಿಟ್ಕೊಳ್ಳಿ. ಇಲ್ಲಿ ನಿಮಗೆ ಶೇಂಗಾ ಮತ್ತು ಟೊಮೊಟೊ ಕ್ವಾಂಟಿಟಿ, ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಶೇಂಗಾ, ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ. 5 ಟೊಮೊಟೊಗೆ ನೋಡಿ ಖಾರಕ್ಕೆ ಬೇಕಾಗಿರೋಷ್ಟು ಚಿಲ್ಲಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಣ್ಣೆ ಹಾಕಿ ನಾವು ಕಟ್ ಮಾಡಿಕೊಂಡಿರುವಂಥ ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಟೊಮೊಟೊ ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಇದು ಇಲ್ಲೇ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಆ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ನಮಗೆ ತುಂಬ ಆದರೂ ಬೇಕಾಗಿಲ್ಲ, ತುಂಬ ನುಣ್ಣಗೂ ಬೇಕಾಗಿಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡು ತಣ್ಣಗಾಗೋಕ್ಕೆ ಬಿಡಿ. ಈಗ ಇದು ತಣ್ಣಗಾಗೋಷ್ಟೊತ್ತಿಗೆ ಇದೇ ಬಾಣಲಿಯಲ್ಲಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಒಂದು ಕೆಲಸ ಆಗೋಗುತ್ತೆ. ಇದನ್ನೆಲ್ಲ ನೋಡಿ ನಾನು ಕ್ಲೀನಾಗಿ ತಗೊಂಡು ಅದೇ ಬಾಣಲಿಗೆ 1 ಸ್ಪೂನ್ ಎಣ್ಣೆ, ಇದಕ್ಕೆ ಬೇಕಾಗಿರೋದು ಒಗ್ಗರಣೆ ಐಟಮು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಮತ್ತು ಸ್ವಲ್ಪ ಒಣಮೆಣಸಿನ್ಕಾಯಿ. ಅದೆಲ್ಲ ಸ್ವಲ್ಪ ಚಟಪಟ ಅಂದಮೇಲೆ ಕ್ಲೀನಾಗಿ ಆಫ್ ಮಾಡಿಬಿಡಿ. ಈಗ ಒಂದು ಮಿಕ್ಸಿ ಜಾರ್ಗೆ ತಣ್ಣಗಾಗಿರುವಂಥ ಶೇಂಗಾ ನೋಡಿ ನಾನಿಲ್ಲಿ ಸಿಪ್ಪೆ ಸಮೇತ ಹಾಕ್ತಿದ್ದೀನಿ. ಶೇಂಗಾ ಹಾಕಿ ಮತ್ತು ನಾವು ಬೇಯಿಸಿ ಇಟ್ಕೊಂಡಿರುವಂಥ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಎಲ್ಲ ಜೊತೆಗೆ ಸೇರಿಸಿ, ಇಲ್ಲಿ ಬೇಕಂದರೆ ನಿಮಗೆ ಒಂಚೂರು ಉಪ್ಪು ಹಾಕ್ಕೋಬೋದು, ಕಮ್ಮಿ ಇದೆ ಅನಿಸಿದ್ರೆ, ಇಲ್ಲ ಅಂದರೆ ಬಿಡ್ಬೋದು, ಆಮೇಲೆ ಬೇಕಾದ್ರೆ ಹಾಕ್ಬೋದು. ಈಗ ಇದನ್ನು ನಾವು ಹಾಗೆ ರುಬ್ಕೋಬೋದು ಗಟ್ಟಿಯಾಗಿ. ಇಲ್ಲ ನಮಗೆ ಒಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀರು ಹಾಕ್ಬಿಟ್ಟು ರುಬ್ಬೋದು ನೋಡಿ. ಯಾಕಂದರೆ ಟೊಮೊಟೊ, ಈರುಳ್ಳಿಲೆಲ್ಲ ವಾಟರ್ ಕಂಟೆಂಟ್ ಇರುತ್ತಲ್ಲ, ಹಂಗಾಗಿ ನೀರಿನ ನೆಸೆಸಿಟಿ ಇರೋಲ್ಲ. ಈಗ ನೋಡಿ ರುಬ್ಕೊಂಡ್ಮೇಲೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿರೋ ಬಾಣಲಿಗೆ ಡೈರೆಕ್ಟಾಗಿ ಹಾಕಿದ್ರೆ ರುಚಿಯಾದಂಥ ಟೊಮೊಟೊ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ಇದನ್ನೊಂದ್ಸಲಿ ಟ್ರೈ ಮಾಡಿ. ಇದು ನಾರ್ಮಲ್ ಚಟ್ನಿಗಿಂತ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈಗ ನೋಡಿ ಗರಿ ಆದಂಥ ದೋಸೆ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ದೋಸೆನೂ ಅಷ್ಟೇ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ನಿಮಗೆ ಸೌಂಡ್ ಗೊತ್ತಾಗುತ್ತೆ. ನಿಮಗೂ ಈ ರೆಸಿಪಿ ಬೇಕು ದೋಸೆದು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.